ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಮೇಕಿಂಗ್ ಎ ವಿಡಿಯೋ. ಇದು ನಮ್ಮನೆ ದೇವರ ದೇವಸ್ಥಾನ. ಇದಿರೋದು ಸೂನಗಳ್ಳಿ ಅನ್ನೋ ಒಂದು ಪುಟ್ಟ ಊರಲ್ಲಿ. ಆ್ಯಕ್ಚುಲಿ ನಮ್ಮನೆ ದೇವರು ಇರೋದು ಕಂಚಿಯಲ್ಲಿ. ಕಂಚಿ ವರದರಾಜ ಸ್ವಾಮಿ ನಮ್ಮನೆ ದೇವರು. ಆದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ನಾವು ಇಲ್ಲಿ ಹೋಗಿ ಆವಾಗವಾಗ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ. ಸೊ ಹಾಗೆಯೇ ಇವತ್ತು ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ನಮ್ಮಮ್ಮ ನನ್ನ ತಂಗಿ ಹೋಗಿದ್ವಿ. ಏನೇ ಕೆಲಸ ಕೈ ಹಾಕೋಕ್ಕೆ ಮುಂಚೆ ನಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು, ಅವ್ರ ಅಪ್ಪನೆ ತೊಗೋಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಕೂಡ ಆವಾಗವಾಗ ಹೋಗಿ ಅಪ್ಪನೆ ತೊಗೊಂಡು ನಾವು ಹೀಗಿದ್ದೀವಿ ಅಂತ ಹೇಳಿಬಿಟ್ಟು ಬರ್ತಾ ಇರ್ತೀವಿ. ಸೊ ಇವತ್ತು ಮನೆ ದೇವ್ರ ಉತ್ಸವ ಕೂಡ ಇತ್ತು. ನಮಗಾದರೆ ಅದು ಗೊತ್ತೇ ಇರಲಿಲ್ಲ. ನೀವು ಮುಂಚೆನೇ ನೋಡಿದ ಹಾಗೆ ರಥೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆಮೇಲೆ ಅರ್ಚಕರೇ ಇಂಟ್ರೆಸ್ಟ್ ತೊಗೊಂಡು ಕೊಡು ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡಿಕೊಟ್ರು. ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು ನಮ್ಮ ಮನೆ ದೇವರು ಅಂತ ಹೇಳ್ಬೋದು. ಪ್ರತಿ ಶನಿವಾರ ನಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ. ಆದರೆ ಈ ಶನಿವಾರ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಗೆ ಗೊತ್ತಿಲ್ಲದೇ ನಾವು ರಥೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಹಾಗೆ ನಮ್ಮ ಮನೆ ದೇವ್ರನ್ನ ಕಣ್ ತುಂಬ್ಕೊಂಡ್ವಿ. ಪ್ರತಿ ಸತಿ ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿರೋ ಅರ್ಚಕರು ನಮಗೆ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮನೆಯವರೆಲ್ಲ ಆರಾಮಾಗಿದ್ದಾರಾ ಅಂತ ಕೇಳಬೇಕಾದ್ರೆ ದೇವರೇನೇ ನಮ್ಮನ್ನ ಕೇಳ್ತಾ ಇದ್ದಾರೇನೋ, ಎಲ್ಲರೂ ಆರಾಮಾಗಿದ್ದಾರಾ, ಏನು ಸಮಸ್ಯೆ ಇದೆ ಅಥವಾ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾರಾ ಅಂತಲೂ ಅಂತ ಅನಿಸುತ್ತೆ. ಈಗ ನೀವು ನೋಡ್ತಾ ಇರೋದು ನಮ್ಮ ಮನೆ ದೇವರ ಮೂಲ ವಿಗ್ರಹ, ಅಂದರೆ ವರದರಾಜ ಸ್ವಾಮಿಯ ಮೂಲ ವಿಗ್ರಹ. ಇದು ಹಳೆಯ ದೇವಸ್ಥಾನದಲ್ಲೇ ಇತ್ತು. ಮತ್ತು ಅದನ್ನು ದೇವಸ್ಥಾನದ ಕಟ್ಟಡದ ಕೆಲಸ ಮುಗಿದ ಮೇಲೆ ಅಲ್ಲಿಗೆ ಜೋಡಿಸ್ತಾರೆ. ಅದಾದಮೇಲೆ ನಾವು ಬಂದಿದ್ದು ಹಂಚಿ ದೇವಮ್ಮನ ದೇವಸ್ಥಾನ. ಇದು ನಮ್ಮ ಮನೆಯ ಹೆಣ್ಣು ದೇವರು. ಇನ್ನು ಹಂಚಿ ದೇವಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಮ್ಮ ಅಜ್ಜಿ ಹೇಳೋದು ಯಾವಾಗಲೂ ಒಂದೇ ಮಾತು. ಏನಂತ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ತುಂಬ ಬೇಗ ಹೊಲಿತಾಳಂತೆ ನಮ್ಮ ಹಂಚಿ ದೇವಮ್ಮ. ಹಾಗಾಗಿ ನಿಮ್ಗೆ ಏನೇ ಕಷ್ಟ ಇದ್ದರೂ ನಮ್ಮ ಹಂಚಿ ದೇವಮ್ಮನ ಹತ್ರ ಬೀಳ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ನಾವು ಕೂಡ ಪ್ರತಿ ಸತಿ ಬಂದಾಗ ಮಡ್ಲಕ್ಕಿ ತೊಗೊಂಡು ಬರ್ತೀವಿ. ಅರಿಶಿನ, ಕುಂಕುಮ, ಬಳೆ, ಹೂವು, ಬ್ಲೌಸ್ ಪೀಸು ಈ ಥರ ತೊಗೊಂಡು ಬಂದು ಮುತ್ತೈದೆಗೆ ಹೇಗೆ ನಾವು ಬಾಗಿನ ಕೊಡ್ತೀವೋ ಆ ಥರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಪುರೋಹಿತರು ನಮ್ಗೆ ಯಾವಾಗಲೂ ಬಳೆ ಕೊಡ್ತಾರೆ. ಹಸಿರು ಬಳೆ ಆಗಿರ್ಬೋದು, ಕೆಂಪು ಬಳೆ ಆಗಿರ್ಬೋದು. ಆ ಬಳೆ ಕೊಟ್ಟಾಗ ಏನೋ ಒಂಥರ ಸಂತೋಷ ಅಂತ ಅನಿಸುತ್ತೆ. ತವರ ಮನೆಗೆ ಹೆಣ್ಮಕ್ಳು ಹೋದಾಗ ಬಳೆ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾರಲ್ಲ, ಆ ಥರ ಕಳಿಸ್ತಾರೆ. ಅದಾದಮೇಲೆ ನಾನು ನನ್ನ ತಂಗಿ ಬಸವಪ್ಪನ ವರ ಕೇಳೋದಕ್ಕೆ ಕೂತ್ಕೊಂಡ್ವಿ. ನೀವು ನೋಡ್ಬೋದು ಯಾವ ಥರ ನಮಗೆ ಕನ್ಸೋಲ್ ಮಾಡಿ, ಅಂದರೆ ಸಮಾಧಾನ ಮಾಡಿ ನಮಗೆ ನಾನು ಒಳ್ಳೇದು ಮಾಡ್ತೀನಿ ಹೋಗು ಅಂತ ಹೇಳಿದ್ರು ಅಂತ. ನಾನು ಮುಂಚೆ ಕೂತ್ಕೊಂಡೆ, ಆಮೇಲೆ ನನ್ನ ತಂಗಿ ಕೂತ್ಕೊಂಡ್ಳು. ಏನೋ ನಮ್ಮ ಮನಸ್ಸಿನ ಮಾತುಗಳನ್ನು ಆಲಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ನಮ್ಮಮ್ಮ ಅಂತೂ ಹೆದರ್ಕೊಂಡು ಹತ್ರನೇ ಬರಲಿಲ್ಲ. ಅದಾದಮೇಲೆ ಇನ್ನೊಬ್ರು ಯಾರೋ ಬಂದರು. ಅವ್ರಿಗೆ ನೋಡಿ ಯಾವ ಥರ ಬುದ್ಧಿ ಕಲಿಸ್ತಾ ಇದೆ ಅಂತ. ಅವ್ರಿಗೆ ಏನೋ ಒಂದು ಕೆಟ್ಟ ಕಾರ್ಯಗಳನ್ನು ಮಾಡಿರಬಹುದು ಅಥವಾ ಕುಡ್ತಾ ಇರ್ಬೋದು, ಅದನ್ನೆಲ್ಲ ಬಿಡಿಸೋಕ್ಕೂ ಕೂಡ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ರಥೋತ್ಸವ ಸ್ಟಾರ್ಟ್ ಆಯಿತು. ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಯುವಕರು ಯಾರು ಅಂತ ಹೇಳಿದ್ರೆ ನಮ್ಮ ಚಿಕ್ಕ ಮಕ್ಕಳು. ಸೊ ಅವರೇ ರಥನ ನಾವು ಮುಂದೆ ತೊಗೊಂಡು ಹೋಗ್ತೀವಿ ಅಂತ ತೊಗೊಂಡು ಹೋಗ್ತಾಯಿದ್ರು. ಹೌದು, ನಮ್ಮ ಬ್ಯುಸಿ ಲೈಫಲ್ಲಿ ದೊಡ್ಡವರೆಲ್ಲ ನಾವು ಬ್ಯುಸಿ ಇದ್ದೀವಿ. ಹಾಗಾಗಿ ಚಿಕ್ಕ ಮಕ್ಕಳೇ ನಾವೇ ಮಾಡ್ತೀವಿ ಎಲ್ಲ ಅಂತ ಮುಂದೆ ಬಂದರು. ತುಂಬಾ ಖುಷಿ ಆಯಿತು. ರಥೋತ್ಸವ ಮುಗಿಸ್ಕೊಂಡು ಮನೆಗೆ ಬಂದ್ವಿ.